ಬರುವಾಗ ನಾವು ಏನು ಹೊತ್ಕೊಂಡ್ ಬರಲ್ಲ, ಹೋಗುವಾಗ ಹೊತ್ಕೊಂಡು ಹೋಗಲ್ಲ. ಈ ಬಂದು ಹೋಗೋ ನಡುವೆ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಗಳು ಜಗಳ ಯಾಕೆ? ಇವಾಗ ಆಟೋದವರು, ಬೈಕ್ ಟ್ಯಾಕ್ಸಿ ಅವರು ಎಲ್ಲರೂ ಕನ್ನಡದವ್ರೆ. ಇವರೇ ಕಿತ್ತಾಡ್ಕೊಂಡು ಇವತ್ತು ಹೊರಗಿನ ಜನ ಬಂದು ಬೆಂಗಳೂರಿಗೆ ನಮ್ಮ ಬಂಡವಾಳನ ಯೂಸ್ ಮಾಡ್ಕೊಂಡು ಅವ್ರು ಬೆಳಿತಾ ಇದಾರೆ. ಇದು ನಮ್ಮವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೈಕ್ ಟ್ಯಾಕ್ಸಿಲಿ ಏನು ತ್ರಿಬಲ್ ರೈಡ್ ಮಾಡಕ್ಕಾಗತ್ತಾ? ಇಲ್ಲ ತಾನೆ. ಸಿಂಗಲ್ ಪ್ಯಾಸೆಂಜರ್ ಇದ್ರೆ ಮಾತ್ರ ಬೈಕಲ್ಲಿ ಬರ್ತಾರೆ, ಡಬಲ್ ಇದ್ರೆ ಆಟೋ ಕ್ಯಾಬ್ಗೆ ಹೋಗ್ತಾರೆ. ಅದಕ್ಕೆ ಯಾಕಪ್ಪ ಇಷ್ಟೊಂದು ಸುಮ್ಮನೆ ಮನಸ್ತಾಪಗಳು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಎವ್ರಿಡೇ ಇದೇ ತರ ಬೈಕ್ ಟ್ಯಾಕ್ಸಿ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಸಪೋರ್ಟ್ ಆಗಿ ನೀವು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಎಲ್ಲಾ ಕಡೆ ಬೈಕ್ ಟ್ಯಾಕ್ಸಿನ ಹಿಡಿಯೋದು, ಆಟೋದವರ ಅವಳಿ ಜಾಸ್ತಿ ಆಗಿದೆ ಅಂತ. ಹಂಗಾಗಿ ಎಲ್ಲಿ ನೋಡಿದ್ರು ಇದೇ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಿದಾವೆ. ಬೈಕ್ ಟ್ಯಾಕ್ಸಿ ಹಿಡಿಯೋದು, ಕಿರಿಕ್ ಮಾಡೋದು, ಕೀ ಕಿತ್ಕೊಳ್ಳೋದು, ಬೈಯೋದು. ಹಂಗಾಗಿ ಇದ್ರ ಬಗ್ಗೆ ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ಏನು ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ ಇದಾರಲ್ಲ, ವಿಡಿಯೋ ಮಾಡ್ತಾರಲ್ಲ, ಇವರಿಗೆ ಕೆಲವೊಬ್ಬೊಬ್ರು ಬೈತಾ ಇದಾರೆ. ಅದು ಯಾರಂದ್ರೆ ಆಟೋ ಪರವಾಗಿ ವಿಡಿಯೋ ಮಾಡ್ತಕ್ಕಂಥ ಯೂಟ್ಯೂಬರ್ಸ್. ಹೌದು, ಇವಾಗ ಬೈಕ್ ಟ್ಯಾಕ್ಸಿ ಪರವಾಗಿ ಅಂದ್ರೆ ನಾವು ಬೈಕ್ ಟ್ಯಾಕ್ಸಿ ಪರವಾಗಿನೇ ವಿಡಿಯೋ ಮಾಡಬೇಕು. ನೀವು ಮಾಡ್ತಾ ಇರೋ ತಪ್ಪು. ಇವತ್ತು ಗೌರ್ಮೆಂಟ್ ಮಾಡ್ತಕ್ಕಂಥ ಕೆಲಸ ನೀವ್ ಯಾಕೆ ಮಾಡ್ತಿದ್ದೀರಾ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇವತ್ತು ಕೋರ್ಟಿಂದ ಆದೇಶ ಇದೆ ಹಿಡಿಬಾರ್ದು ಅಂತ, ಆದ್ರೆ ನೀವ್ ಯಾಕೆ ಹಿಡಿತಿದ್ದೀರಾ ಅಂತ ನಾವು ಹೌದು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಲೇಬೇಕು. ಯಾಕೆಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ನಮ್ಮ ಹುಡುಗರನ್ನ ಹಿಡಿದು ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಇದೆಷ್ಟು ಮಟ್ಟಿಗೆ ಸರಿ? ನಾವ್ ಹೆಂಗೆ ಸುಮ್ಮನೆ ಇರಕ್ಕಾಗತ್ತೆ? ಅದಕ್ಕೋಸ್ಕರ ನಾವು ಬೈಕ್ ಟ್ಯಾಕ್ಸಿ ಪರವಾಗಿ ಅವತ್ತು ನಮ್ಮ ಸಪೋರ್ಟ್. ಇವ್ರು ಮಾಡ್ತಿರ್ತಕ್ಕಂಥ ತಪ್ಪು ನಾವು ಎತ್ತಿ ತೋರಿಸಿದೇವೆ ಅಷ್ಟೇ. ನಾವೇನು ಯಾವ್ದೇ ಒಂದು ದುರುದ್ದೇಶ ಇಟ್ಕೊಂಡು ಇಲ್ಲಿ ಯಾವ್ದೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇವೆ, ನೇರವಾಗಿ. ಹಂಗಾಗಿ ಇದನ್ನ ಇವ್ರಿಗೆ ಹೊಟ್ಟೆ ಉರ್ಕೊಂಡು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇದನ್ನ ಅವ್ರಿಗೆ. ಇವತ್ತು ನಮ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್. ಹೌದು, ನೀವು ಮಾಡಿರ್ತಕ್ಕಂಥ ತಪ್ಪು, ಅದಕ್ಕೆ ನಾವು ಮಾತಾಡ್ತಾ ಇದೀವಿ. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಗೌರ್ಮೆಂಟ್ ಮಾಡೋ ಕೆಲಸ ನೀವ್ ಯಾಕೆ ಮಾಡ್ತಾ ಇದೀರಾ? ಕೇಸ್ ನಡೀತಾ ಇದೆ, ಅಲ್ಲಿವರೆಗೂ ರನ್ ಆಗ್ತಾ ಇದೆ, ಹೋಗ್ಲಿ ಪರವಾಗಿಲ್ಲ, ಯಾವ್ದೇ ತರ ತೊಂದರೆ ಇಲ್ಲ ಅಂತ ಬಿಟ್ರೆ, ಇವತ್ತು ನೀವು ಯಾರೋ ಒಂದಿಷ್ಟು ಜನ ಮಾಡ್ತಾ ಇದೀರಾ ಅಂತ ಇವತ್ತು ಎಲ್ಲಾ ಕಡೆ ಇದನ್ನೇ ಕೆಲಸ ಮಾಡ್ತಾ ಇದೀರಾ. ಮೊನ್ನೆ ಮೈಸೂರಲ್ಲಾಯ್ತು, ಹಾಸನಲ್ಲಾಯ್ತು, ಬೆಂಗಳೂರು ಮಾರತ್ತಳ್ಳಿ ಯಲಹಂಕಲ್ ಆಯ್ತು. ಒಬ್ರು ನೋಡಿ ಎಲ್ಲಾ ಕಡೆ ಇದೇ ಕೆಲಸ ಮಾಡ್ತಾ ಇದೀರಾ. ಈ ತರ ಆದ್ರೆ ನಾಳೆ ದಿವಸ ಡ್ಯೂಟಿ ಮಾಡೋದು ಹೆಂಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್? ಅದಕ್ಕೆ ನಾವು ಇವಾಗ ಸಪೋರ್ಟ್ ಆಗಿ ವಿಡಿಯೋ ಮಾಡ್ತಾ ಇದೀವಿ. ಈ ತರ ಮಾಡಬಾರ್ದು, ಈ ತರ ಮಾಡೋದು ತಪ್ಪು. ಇದಕ್ ಮಾಡಕ್ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಆಫ್ಟರ್ ಆಲ್ ಗಾಡಿ ಕೀ ಮುಟ್ಟಕ್ ರೈಟ್ಸೇ ಇಲ್ಲ ನಿಮ್ಗೆ ಯಾರಿಗೂನು. ಕೀ ಕಿತ್ಕೊಳೋದಲ್ದೇ ಹೆಂಗ್ ಬಾಯಿ ಬಂದಂಗೆ ಮಾತಾಡ್ತೀರಾ, ಕೆಲವೊಬ್ಬರಿಗೆ ಹೊಡೆದಿದ್ದೀರಾ. ಇವೆಲ್ಲ ರಾಂಗ್ ಅಲ್ವಾ ಇದು? ರೌಡಿಸಮ್, ಗೂಂಡಾಗಿರಲ್ದಲ್ಲಿ ಇನ್ನೇನಂತಾರೆ ಇದನ್ನ? ಇದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆಲ್ಲ ಫುಲ್ ಕೋಪ, ಸಿಟ್ಟು. ಹೌದು, ಬರುತ್ತೆ, ನೀವು ಮಾಡಿರೋ ಕೆಲಸಕ್ಕೆ ನಾವು ಮಾತಾಡಿರೋದು. ಅದಕ್ಕೆ ಕೆಲವೊಬ್ರು ನೋಡಿದೀನಿ ಯೂಟ್ಯೂಬರ್ಗಳು ಏನ್ ಹಂಗಂತಾರೆ ಹಿಂಗಂತಾರೆ, ಯಾವಾಗ ನೋಡಿದ್ರು ಮಾಡ್ತಾ ಇರೋದೇ ಇಲ್ಲಿಗಲ್. ಅವರು ನಮ್ಮ ಬಗ್ಗೆನೆ ಮಾತಾಡ್ತಾರೆ. ಇಲ್ಲಿಗಲ್ ಅಂತ ನೀವು ಅಷ್ಟೇ ಸ್ವಾಮಿ ಹೇಳ್ತಿರೋದು, ಬೇರೆ ಯಾರು ಹೇಳ್ತಾ ಇಲ್ಲ ಇಲ್ಲಿಗಲ್ ಅಂತಾನೆ. ಯಾವಾಗ ನೋಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಯಾರ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇಲ್ಲ. ಎಲ್ಲಾರು ಜೀವನ ಮಾಡಕ್ ಬಂದಾರೆ. ನೀವು ನಿಮ್ ಪಾಡಿಗೆ ನೀವು ಜೀವನ ಮಾಡಿ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ಸಿಂಗಲ್ ಪ್ಯಾಸೆಂಜರ್ ಅಷ್ಟೇನೆ ಬೈಕಿಗೆ ಬರೋದು. ಅವತ್ತಿಂದನೂ ಅದೇ ಕೆಲಸ ನಡೀತಿರೋದು. ಇಬ್ರು 3 ಜನ ಇದ್ರೆ ಆಟೋ ಬುಕ್ ಮಾಡೇ ಮಾಡ್ತಾರೆ. ಅವ್ರನ್ನೆಲ್ಲ ನಾವು 3 ತ್ರಿಬಲ್ ರೈಡ್ ಹಾಕೊಂಡು ಹೋಗಕ್ಕಾಗತ್ತಾ ಬೈಕ್ ಟ್ಯಾಕ್ಸಿಲಿ? ಇಲ್ಲ ತಾನೆ. ಎಷ್ಟು ಬಾಡಿಗೆ ಬರುತ್ತೆ ಪ್ರತಿನಿತ್ಯ ನಿಮ್ಗೂನು? ನೀವೇ ಮಾಡಲ್ಲ. ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಬೈಕ್ ಟ್ಯಾಕ್ಸಿ ಅವ್ರ ವಿಡಿಯೋ ಮಾಡ್ಕೊಂಡು ಬೆಳಗಿನ ಸಂಜೆವರೆಗೂ ಅವ್ರ ಪ್ರಾಬ್ಲಮ್ ಮಾಡ್ಕೊಂಡು ಇದ್ರಲ್ಲೇ ಕಾಲ ಕಳೆದ್ಬಿಟ್ರೆ ಇನ್ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ ಜೀವನ ಮಾಡಕ್ ಆಗ್ತಾ ಇಲ್ಲ, ಹೊಟ್ಟೆ ತುಂಬ್ತಾ ಇಲ್ಲ, 200 ರೂಪಾಯಿ ಆಗಿಲ್ಲ, ಇನ್ನೆಲ್ಲಾಗತ್ತೆ? ಬೆಳಿಗಿಂದ ಸಂಜೆವರೆಗೂ ಯಾರೋ ಒಂದಿಷ್ಟು ಜನ ಗುಂಪು ಕಟ್ಕೊಂಡು ಆಟೋದಲ್ಲಿ, ಎಲ್ಲರೂ ಅಲ್ಲ ಪರ್ಟಿಕ್ಯುಲರ್ ಹೇಳ್ತೀನಿ, ಯಾರೋ ಒಂದಿಷ್ಟು ಜನ ಗುಂಪು ಕಟ್ಕೊಂಡು ಫೇಕ್ ಆರ್ಡರ್ಗಳು ಹಾಕೋದು, ಬೈಕ್ ಟ್ಯಾಕ್ಸಿಯರ್ಗೆ ಹಿಡಿಯೋದು, ತೊಂದರೆ ಕೊಡೋದು, ವಿಡಿಯೋ ಮಾಡ್ಬಾರ್ದು. ನಮ್ದು 500 ರೂಪಾಯಿ ಆಗಿಲ್ಲ ಬೆಳಗಿಂದ, ಇವನು 2,000 ಮಾಡ್ಬಿಟ್ಟಿದ್ದಾನೆ, ಈ ತಿಂಗಳು 25,000 ಮಾಡ್ಬಿಟ್ಟಿದ್ದಾನೆ. ಇವನು ಕಷ್ಟ ಬಿದ್ದು ಮಾಡ್ತಾ ಇದ್ದಾನೆ, ಆಗಿದೆ. ಅವನ್ ತರ ನೀವು ಶ್ರಮ ಪಟ್ಟು ಮಾಡಿ ಆಗುತ್ತೆ. ಆ ಕೆಲಸ ಮಾಡೋದ್ಬಿಟ್ಟು ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ಬೈಕ್ ಟ್ಯಾಕ್ಸಿ ಹಿಡ್ಕೊಂಡು ತೊಂದರೆ ಕೊಟ್ಕೊಂಡು ಕೂತ್ಕೊಂಡ್ರೆ ಇನ್ನೆಲ್ಲಿಂದ ಆರ್ಡರ್ ಬರುತ್ತೆ ನಿಮ್ಗೆ? ಬರೋ ಆರ್ಡರ್ ನೀವೇ ಮಾಡ್ತಾ ಇಲ್ಲ. ನಿಮ್ ಕೆಲಸ ಒಂದೇ, ನಿಮ್ ಇಂಟೆನ್ಷನ್ ಒಂದೇನೆ, ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡಬೇಕು, ಇದು ಬ್ಯಾನ್ ಮಾಡಿಸ್ಬೇಕು ಅಂತವ. ಬೇರೆ ಏನು ಉದ್ದೇಶ ಇಲ್ಲ. ಆಮೇಲೆ ನಮ್ಗೆ ಎಷ್ಟು ಬೇಕಂತ ಕೇಳ್ಬೋದು ಕಸ್ಟಮರ್, ಪಬ್ಲಿಕ್ಸ್ ಹತ್ರ ಕೊಡ್ತಾರೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಪಬ್ಲಿಕ್ಸ್ಗೆ ಬೈಕ್ ಟ್ಯಾಕ್ಸಿ ಇಲ್ಲ, ಇನ್ನೇನ್ ಮಾಡ್ತಾರೆ, ಆಟೋದಲ್ಲೇ ಬರ್ಬೇಕು, ಇಲ್ಲ ಕ್ಯಾಬಲ್ಲೇ ಬರ್ಬೇಕು. ಕ್ಯಾಬಲ್ಲಿ ಅಂತ ಹೋಗಕ್ಕಾಗಲ್ಲ, ಯಾಕಂದ್ರೆ ಕ್ಯಾಬ್ಗೆ ಅಂತ ಆಟೋಕ್ಕೆ ರೇಟ್ ಜಾಸ್ತಿ ಇವತ್ತು. ಪ್ರತಿನಿತ್ಯ ಬುಕ್ ಮಾಡಿ ನೋಡಿ, ರ್ಯಾಪಿಡೋ ಆ್ಯಪಲ್ಲಿ ಬುಕ್ ಮಾಡಿ ನೋಡಿ, ಕ್ಯಾಬ್ಗಿಂತ ಆಟೋದಲ್ಲೇ ರೇಟ್ ಜಾಸ್ತಿ ಬರುತ್ತೆ. ನಿಜವಾಗ್ಲೂ ಕ್ಯಾಬಲ್ಲಿ ಹೋಗೋದೇ ಬೆಸ್ಟ್ ಆಟೋದಲ್ಲಿ ಹೋಗೋದ್ಕಿಂತ. ಅಷ್ಟು ಬೆನಿಫಿಟ್ ಇದೆ ಇವತ್ತು ಕ್ಯಾಬ್ಗೆನೆ. ಹಂಗಾಗಿ ಇವತ್ತು ಆಟೋದವ್ರಿಗೆ ಇದೊಂದೇ ಆಗಿರೋದು. ಬೈಕ್ ಟ್ಯಾಕ್ಸಿ ನಮಗೆ ಆರ್ಡರ್ ಬರ್ತಾ ಇಲ್ಲ, ಇದು ಬ್ಯಾನ್ ಮಾಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವೇ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅವಾಗ ಯಾರು ನಮ್ಮನ್ನು ಕೇಳೋರಿಲ್ಲ. ಪಬ್ಲಿಕ್ಸ್ಗೆ ಬೇರೆ ಆಪ್ಷನ್ ಇಲ್ಲ, ಬರಲೇಬೇಕು. ಎಲ್ಲ ತರ ಮೆಟ್ರೋ BMTC ಸರ್ವಿಸ್ ಇಲ್ಲ, ನಾವಾದ್ರೆ ಎಲ್ಲ ಕಡೆ ಹೋಗ್ತೀವಿ. ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಮಾಡಿ. ಅದೆಷ್ಟು ದಿವಸ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ಬೈಕ್ ಟ್ಯಾಕ್ಸಿ ಅಂತೂ ನೀವು ತೊಂದರೆ ಕೊಡಬೇಡಿ ಪದೇ ಪದೇ. ಯಾಕೆಂದ್ರೆ ಅದು ಗೊತ್ತಿರೋ ಮೈಸೂರಲ್ಲಿ ತೊಂದರೆ ಕೊಡೋದಕ್ಕೆ ಆಲ್ರೆಡಿ ಅದು ಕಂಪ್ಲೇಂಟ್ ಆಯ್ತು, ಕೇಸ್ ಆಯ್ತು. ಅಲ್ಲಿ ಕೂಡ ಇನ್ಸ್ಪೆಕ್ಟರ್ ಬಂದು
ಫುಲ್ ಎಲ್ಲ ವಾರ್ನಿಂಗ್ ಕೊಟ್ಟ ಆಗೋಯ್ತು ಆಟೋದವ್ರಿಗೆ. ಈ ತರ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ಟೈಮ್ FIR ಹಾಕಿ ಒಳಗೆ ಕೂಡ ಹಾಕ್ತಿವಿ ಅಂತ ಹೇಳಿ ಫುಲ್ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಈಗ ಮೈಸೂರಲ್ಲಿ ಸರಿ ಹೋಗಿದೆ, ಯಾವುದೇ ತರ ಘಟನೆ ನಡೀತಾ ಇಲ್ಲ. ಅಲ್ಲಿ ಸ್ಟಾಪ್ ಆಯ್ತು. ಈಗ ಬೆಂಗಳೂರಲ್ಲಿ ಸ್ವಲ್ಪ ಮಾಡ್ತಾ ಇದಾರೆ ಮತ್ತೆ. ಗೊತ್ತಿರಲಿ, ಬೆಂಗಳೂರಲ್ಲಿ ಮಾರತ್ತಹಳ್ಳಿ, ಯಲಹಂಕ, RV ಸ್ಟೇಷನ್ ಈ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ರೈಡರ್ಸ್ಗಳಿಗೆ. ಇಲ್ಲೂ ಯಾರು ಹೋಗಿ ಒಂದಿಷ್ಟು ಜನ ಗುಂಪಾಗಿ ರೈಡರ್ಸ್ ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಅವ್ರ ವಿರುದ್ಧ, ಇವ್ರ ವಿರುದ್ಧನೂ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವಾಗ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರೇ ಆಗ್ಲಿ ಎಲ್ಲಾರು ಹಿಡಿತಾರ, ಒಬ್ರು ಇಬ್ರು ಹಿಡಿತ, 10 ಜನ ಹಿಡಿತಾರ, ಎಲ್ಲಾರು ಒಟ್ಟಾಗಿ ನಿಂತ ಮಾತಾಡಿ, ಗಾಡಿ ಅಲ್ಲೇ ಬಿಟ್ಬಿಟ್ಟು ಹೋಗಿ, ಪರವಾಗಿಲ್ಲ ಕೀ ಕಿತ್ಕೊಂತಾರ ಅಲ್ಲೇ ಬಿಟ್ಬಿಟ್ಟು 10 ಜನ ಹೋಗಿ ಕಂಪ್ಲೇಂಟ್ ಹಾಕ್ಬಿಡಿ ಯಾರ್ಯಾರ ಮೇಲೆ, ಯಾರ್ಯಾರು ನಿಮ್ಮ ಗಾಡಿ ಕೀ ಕಿತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ. ಅದೇನಾಗುತ್ತೆ ಮುಂದೆ ಫೇಸ್ ಮಾಡೋಣ, ಪರವಾಗಿಲ್ಲ. ಎದ್ರಕೊಂಡು ಎಲ್ಲಿವರೆಗೂ ಹೋಗ್ಬೇಡಿ. ಎದ್ರಕೊಂಡು ಹೋದ್ರೆ ಹೇಳಲ್ವಾ, ಬಗ್ಗಿದ್ರೆ ತಲೆ ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಈಗಿನ ಕಾಲದ ಜನನೇ ಹಿಂಗೆ, ಯಾರಿಗೂ ಎದ್ರಕ್ ಹೋಗ್ಬಾರ್ದು. ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದೀವಿ, ಯಾವ್ದೇನ್ ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ನಿಯತ್ತ ಸಂಪಾದನೆ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಕಷ್ಟ ಬಿದ್ದು ಪಬ್ಲಿಕ್ಸ್ಗೆ ಸರ್ವಿಸ್ ಕೊಡ್ತಾ ಇದೀವಿ ನಾವು, ಆಯ್ತಾ. ಹಂಗಾಗಿ ಯಾರಿಗೂ ಎದ್ರಕೊಂಡು ಜೀವನ ಮಾಡೋ ನೆಸೆಸಿಟಿನೇ ಇಲ್ಲ. ಇದು ಲೀಗಲ್ ಇಲ್ಲಿಗಲ್ ಅದು ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಮಾಡ್ಬೇಕಾ ಬೇಡ ಅನ್ನೋದು. ಅಲ್ಲಿವರೆಗೂ ಅಂತ ಪರ್ಮಿಷನ್ ಇದೆಯಾ, ಮಾಡ್ತಾ ಇರೋಣ. ಇದನ್ನ ಕ್ವಶನ್ ಮಾಡಕ್ ಹೇಳೋ ಅಧಿಕಾರ ಗೌರ್ಮೆಂಟ್ಗೆ ಬಿಟ್ರೆ, ನ್ಯಾಯಾಂಗ ವ್ಯವಸ್ಥೆಗೆ ಬಿಟ್ರೆ ಬೇರೆ ಯಾವುದೇ ಅದರ್ ಪರ್ಸನ್ ಇಲ್ವೇ ಇಲ್ಲ. ಇಲ್ಲಿ ಅವ್ರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಅವ್ರು ಹಿಡ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಈ ತರ ಎಲ್ಲ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಮುಂದಿನ ದಿನದಲ್ಲಿ ಇವ್ರು ಮಾಡಲ್ಲ, ಸ್ಟಾಪ್ ಮಾಡ್ತಾರೆ ಅಂತ ಒಂದು ಇಂಟೆನ್ಷನ್ ಅಲ್ಲಿ ಮಾಡ್ತಾ ಇದಾರೆ. ಬಟ್ ಯಾರೋ ಒಂದಿಷ್ಟು ಜನ ಸ್ಟಾಪ್ ಮಾಡ್ತಾರೆ, ಎಲ್ರು ಮಾಡಲ್ಲ. ಎಲ್ರಿಗೂ ಅವ್ರದೇ ಆದಂತ ಕಮಿಟ್ಮೆಂಟ್ ಇರ್ತವೆ, ಹಂಗಾಗಿ ಯಾರು ಸ್ಟಾಪ್ ಮಾಡಲ್ಲ. ಇನ್ನು ನೀವು ಮಾಡೋದೆಲ್ಲ ಒಳ್ಳೇದೇ, ಮಾಡಿ, ತೊಂದರೆ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಜನ ಇದ್ರಲ್ಲ ಯೂಟ್ಯೂಬರ್ಸ್, ಆಟೋ ಪರವಾಗಿ ಮಾಡ್ತಾರೆ ವಿಡಿಯೋಗಳು, ಅವರು ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ಮಾಡುವಂತ ಯೂಟ್ಯೂಬರ್ಗೆ ಕೆಟ್ಟ ಮಾತಾಡ್ತಾ ಇದಾರೆ. ಪರವಾಗಿಲ್ಲ, ಮಾತಾಡಿ. ನಿಮ್ ತರ ನಾವು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ, ನಾವು ಮಾತಾಡಲ್ಲ. ಯಾಕೆಂದ್ರೆ ನೀವ್ ಹೆಂಗೆ ಅಂತ ನಮಗೆ ಗೊತ್ತು. ನೀವು ಅದೇ ವಿಡಿಯೋ ಮಾಡ್ಕೊಂಡು ಅದೇ ತರ ಕೆಟ್ಟದಾಗ ಮಾತಾಡ್ಕೊಂಡ್ ಬಂದಿರೋರು, ಏನಾರ ಮಾತಾಡಿ, ಐ ಡೋಂಟ್ ಕೇರ್. ನಾವು ಯಾವತ್ತಿದ್ರು ಬೈಕ್ ಟ್ಯಾಕ್ಸಿ ಪರವಾಗಿ ನಮ್ಮ ವಿಡಿಯೋ ಇದ್ದೇ ಇರ್ತವೆ, ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ನ್ಯಾಯವಾಗೇ ಬರ್ತೀವಿ ನಾವು, ಅನ್ಯಾಯದ ವಿರುದ್ಧ ನಾವು ಯಾವತ್ತೂ ಹೋಗಲ್ಲ. ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯಾಯವಾಗಿ ಹೋರಾಡ್ತೀವಿ ಹೊರತು ಅನ್ಯಾಯದ ವಿರುದ್ಧ ನಿಮ್ ತರ ನಾವು ಯಾವತ್ತೂ ಹೋರಾಡಲ್ಲ. ಯಾವತ್ತಿದ್ರು ನ್ಯಾಯಕ್ಕೆ ಜಯ ಸಿಕ್ಕೇ ಸಿಕ್ಕುತ್ತೆ ಅಂತ ನಮ್ಮ ಅನಿಸಿಕೆ. ಇವತ್ತಲ್ಲ ನಾಳೆ ಲೇಟ್ ಆಗ್ಬೋದು, ಬಟ್ ಲೇಟೆಸ್ಟ್ ಆಗಿ ಬಂದೇ ಬರುತ್ತೆ ಒಂದು ಗ್ರೀನ್ ಸಿಗ್ನಲ್ ಬೈಕ್ ಟ್ಯಾಕ್ಸಿಗೆ. ಹಂಗಾಗಿ ನಮಗೇನ್ ತೊಂದರೆ ಇಲ್ಲ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ಏನಾದ್ರೂ ಬೈಕೊಳ್ಳಿ. ಮತ್ತೆ ಇವತ್ತೊಂದು ರೀಲ್ಸ್ ಕೂಡ ನೋಡಿದೆ, ಆಟೋದವರು ಮತ್ತೆ ಬೈಕ್ ಟ್ಯಾಕ್ಸಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ವೈರಲ್ ಆಗಿದೆ ಅದು. ಇಬ್ರು ನಾವು ಒಂದು ಹಳೇದು ಚಿರಂಜೀವಿ ಅಂಡ್ ರವಿಚಂದ್ರನ್ ಒಂದು ಸಾಂಗ್ ತಗೊಂಡು ಹೊಸದಾಗಿ ಆಟೋಗೆ ಅಂಡ್ ಬೈಕ್ ಟ್ಯಾಕ್ಸಿಗೆ ಕ್ರಿಯೇಟ್ ಮಾಡಿ ಮಾಡ್ತಕ್ಕಂಥ ವಿಡಿಯೋ. ಇಬ್ರು ಬದುಕಬೇಕು, ಇಬ್ರು ಶ್ರಮಜೀವಿಗಳೇನೆ, ಇಬ್ರು ಇವತ್ತು ಕನ್ನಡದವರೇನೆ, ಎಲ್ಲ ಕಷ್ಟಪಟ್ಟು ದುಡಿಯೋಣ, ಸುಮ್ನೆ ನಮ್ಮಲ್ಲೇ ಜಗಳ ಯಾಕೆ ಅಂತ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಹೊಂದ್ಕೊಂಡು ಹೋಗ್ಬೇಕು ಎಲ್ಲ ನಮ್ಮ ಕನ್ನಡದವರಾಗಿ. ಅದ್ ಬಿಟ್ಟು ನಮ್ಮವರೇ ಕನ್ನಡದವ್ರೆ ಕಿತ್ತಾಡ್ಕೊಂಡಿದ್ರೆ ಇವಾಗ ಹೊರಗಿಂದ ಬಂದ ಜನಗಳು ಇಲ್ಲೇ ನಮ್ಮ ಬಂಡವಾಳನ ಯೂಸ್ ಮಾಡ್ಕೊಂಡು ಅವ್ರು ಬೆಳಿತಾ ಇದ್ದಾರೆ. ಹಂಗಾಗಿ ಇದಕ್ಕೋಸ್ಕರ ನಮ್ಮ ಕನ್ನಡದವ್ರು ಯಾಕೆ ಬೆಳೆಯಕ್ ಆಗ್ತಾ ಇಲ್ಲ ಅಂದ್ರೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ, ಹೊಂದಾಣಿಕೆ ಇಲ್ಲ. ಈ ತರ ಒಂದು ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಹಿಂಗೆ ಕಿತ್ತಾಡ್ಕೊಂಡು ಇವಾಗ ಏನಾಗಿದೆ, ಹೊರಗಿನ ಜನ ಇಲ್ಲಿ ಬಂದು ಅವ್ರು ಬೆಳಿತಾ ಇದಾರೆ ಹೊರತು ನಮ್ಮವ್ರಂತ ಬೆಳೆಯಕ್ ಆಗ್ತಾ ಇಲ್ಲ. ಹಂಗಾಗಿ ಫಸ್ಟ್ ಈ ದ್ವೇಷ, ಅಸೂಯೆ, ಹೊಟ್ಟೆ ಉರಿ ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆಯನ್ನು ರೂಢಿಸ್ಕೊಂಡ್ರೆ ಖಂಡಿತ ಎಲ್ಲಾರನ್ನು ಇಲ್ಲಿ ಬೆಳಿಬಹುದು. ಕನ್ನಡದವರು ಎಲ್ಲರೂ ಸ್ವತಂತ್ರವಾಗಿ ಜೀವನನೂ ಮಾಡಕ್ಕಾಗತ್ತೆ. ಅದ್ಬಿಟ್ಟು ಈ ತರ ಎಲ್ಲ ಸಣ್ಣ ಪುಟ್ಟ ವಿಚಾರಗಳು ಇಟ್ಕೊಂಡು ಸುಮ್ಮನೆ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡ್ಕೊಂಡು ಎಲ್ಲಾರ್ಗು ಒಬ್ರಿಗೊಬ್ರಿಗೆ ತೊಂದರೆ ಕೊಟ್ಕೊಂಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಒಂದು ಲೆಕ್ಕ ಯೋಚನೆ ಮಾಡಿ ನಿಮ್ಮ ಮನಸ್ಸಲ್ಲಿ. ಯಾಕಂದ್ರೆ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಫ್ಯಾಮಿಲಿ ಇರುತ್ತಲ್ವಾ. ಅವರು ಒಂದು ಕಷ್ಟಪಟ್ಟೆ ದುಡಿತಾ ಇದ್ದಾರೆ, ಅವರು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ಕಷ್ಟಪಟ್ಟು ದುಡಿಯೋಣ ಅಂತ ಬಂದಿರ್ತಾರೆ. ಹಂಗಾಗಿ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಿರಲ್ಲ ಡೈಲಿ, ಇದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನೀವೇ ಯೋಚನೆ ಮಾಡ್ಬೇಕು ಇದನ್ನ. ಇದೆಲ್ಲರೂ ನಾವು ಪದೇ ಪದೇ ಹೇಳೋದಲ್ಲ, ಇದು ಅವ್ರ ಮನಸ್ಸಿಂದಾನೇ ಬರ್ಬೇಕಿದು. ಅವರು ಮನುಷ್ಯರನೇ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅವ್ರಿಗೂ ಒಂದು ಕಮಿಟ್ಮೆಂಟ್ ಇರ್ತವೆ. ಪಾಪ ಎಲ್ಲರಿಗೂ ಕೆಲಸ ಸಿಕ್ಕಿರಲ್ಲ, ಓದಿರೋರ್ಗೂ ಕೆಲಸ ಸಿಕ್ಕಲ್ಲ, ಕೆಲವರು ಓದಿರೋದೇ ಇಲ್ಲ. ಅವರೆಲ್ಲ ಹೋಗಿ ಎಲ್ಲಿ ಕೆಲಸ ಮಾಡಕ್ಕಾಗತ್ತೆ? ಅದೇ ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ, ಮಾಡ್ತಾ ಇದಾರೆ, ಮಾಡ್ಕೊಂಡು ಹೋಗ್ಲಿ ಬಿಡಿ. ಅವ್ರಿಗೆ ಬರೋ ಬಾಡಿಗೆ ಅವ್ರಿಗೆ ಬರುತ್ತೆ, ನಮಗ್ ಬರುತ್ತೆ ಅಂತ ಕೆಲಸ ಮಾಡೋರು ಎಷ್ಟೋ ಜನ ಇದಾರೆ ಈಗ ಆಟೋದಲ್ಲಿ. ಯಾರು ಕೇಳಲ್ಲ, ತುಂಬಾ ಜನ, ಯಾರೋ ಒಂದಿಷ್ಟು ಜನ ಅಷ್ಟೇ ಈ ತರ ಕೆಲಸ ಮಾಡೋದು. ಹಂಗಾಗಿ ಎಲ್ಲಾರು ನಮ್ಮವ್ರೆ, ಎಲ್ಲಾರು ಕನ್ನಡದವ್ರೆ ಅಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಯಾವಾಗ ಬರುತ್ತೋ ಅಲ್ಲಿವರೆಗೂ ಈ ಮನಸ್ತಾಪ ತಪ್ಪದೇ ಇಲ್ಲ. ಇಲ್ಲಿವರೆಗೂ ನೀವು ಬೈಕ್ ಟ್ಯಾಕ್ಸಿ ಅವರೇ ಬೇರೆ, ನಾವೇ ಬೇರೆ ಅಂತ ಹೋಗ್ತಾ ಇರ್ತೀರೋ, ಇದು ಕೊನೆ ಗಂಟನು ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಇದು ಹಿಂಗೆ ಇರುತ್ತೆ ಕಿರಿಕಿರಿ, ನಿಮ್ಮನ್ ಕಂಡ್ರೆ ನಮಗಾಗಲ್ಲ, ನಮ್ಮನ್ ಕಂಡ್ರೆ ನಿಮಗಾಗಲ್ಲ. ಹಂಗಾಗಿ ಈ ದ್ವೇಷ ಎಲ್ಲ ಬಿಟ್ಟು ಎಲ್ಲ ಅಣ್ಣ ತಮ್ಮಂದಿರ ತರ ಬದುಕಿದ್ರೆ ಮಾತ್ರನೇ ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡಕ್ ಆಗುತ್ತೆ. ಏನ್ ನಾವ್ 1000 ವರ್ಷ ಯಾರು ಬದುಕಲ್ಲ ಭೂಮಿ ಮೇಲೆ, ಇರೋದೇ ಒಂದ್ ಸ್ವಲ್ಪ ದಿವಸ. ಅದರಲ್ಲಿ ಈ ಕಚ್ಚಾಟ ಕಿತ್ತಾಟ ಯಾಕೆ ಹೇಳಿ? ಬರುವಾಗ ಏನು ಒತ್ಕೊಂಡ್ ಬರಲ್ಲ, ಹೋಗುವಾಗ ಒತ್ಕೊಂಡು ಹೋಗಲ್ಲ. ಬಂದು ಹೋಗ ನಡುವೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ, ಮನಸ್ತಾಪ ಇವೆಲ್ಲ ಬೇಡ. ಇವೆಲ್ಲ ಬಿಟ್ಬಿಟ್ಟು ಎಲ್ಲ ಅಣ್ಣ ತಮ್ಮಂದಿರ ತರ ಜೀವನ ಮಾಡಬೇಕು. ಅವಾಗ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮಾತಾಡ್ಬೇಕಾಯ್ತು ಅಷ್ಟೇ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗೆ ನನ್ನ ಕಮೆಂಟ್ ಬಾಕ್ಸ್ ತಿಳಿಸಿ.
ಮತ್ತೆ ಸಿಗೋಣ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.